ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ವಿಶೇಷವಾಗಿ ಈ ಒಂದು ಮಾರ್ಚ್ 14ನೇ ತಾರೀಕು ವಿಶೇಷವಾದಂತಹ ಖಗ್ರಾಸ ಚಂದ್ರಗ್ರಹಣ ಇದೆ. ಈ ಒಂದು ಚಂದ್ರಗ್ರಹಣ ಯಾಕೆ ವಿಶೇಷ ಅಂದರೆ, ಮೊದಲನೇದಾಗಿ ಈ ಒಂದು ಚಂದ್ರಗ್ರಹಣ ಈ ಒಂದು ವರ್ಷದ ಒಂದು ಮೊದಲನೇ ಗ್ರಹಣ ಆಗಿರುತ್ತೆ. ಇದರ ಜೊತೆಗೆ ಇನ್ನೊಂದು ವಿಶೇಷವಾದಂಥ ಒಂದು ವಿಷಯ ಏನಪ್ಪ ಅಂದರೆ, ಈ ಒಂದು ಚಂದ್ರಗ್ರಹಣ 6 ಗಂಟೆಗಳ ಕಾಲ ಇರುತ್ತೆ. ಹಾಗಾಗಿ ಇದು ಒಂದು ದೊಡ್ಡ ಒಂದು ಚಂದ್ರಗ್ರಹಣ ಅಂತಲೇ ಹೇಳ್ಬೋದು. ಹಾಗಾಗಿ ಸಾಕಷ್ಟು ಒಂದು ರಾಶಿಗಳಿಗೆ ಇದು ಒಳ್ಳೆ ಫಲಗಳನ್ನ ಕೊಟ್ಟರೆ, ಇನ್ನು ಕೆಲವೊಂದು ರಾಶಿಗಳಿಗೆ ಕೆಲವೊಂದು ಕೆಟ್ಟ ಫಲಗಳನ್ನು ಇದು ಕೊಡುತ್ತೆ ಅಂತ ಹೇಳ್ಬೋದು. ಹಾಗಿದ್ದರೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಈ ಒಂದು ಗ್ರಹಣ ಬರುವಂತಹ ಟೈಮಿಂಗ್ಸ್ ಏನು, ಹಾಗೆ ಈ ಒಂದು ಸಮಯದಲ್ಲಿ ಯಾವೊಂದು ಕೆಲಸಗಳನ್ನ ಮಾಡಬಾರ್ದು, ಯಾವೊಂದು ಕೆಲಸಗಳನ್ನ ಮಾಡಬೇಕು, ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಯಾವ ಒಂದು 6 ರಾಶಿಗಳಿಗೆ ಈ ಒಂದು ಚಂದ್ರಗ್ರಹಣದಿಂದ ಒಂದು ಒಳ್ಳೆಯ ಲಾಭಗಳಿರುತ್ತೆ ಅಥವಾ ಒಳ್ಳೆಯ ಒಂದು ಫಲಗಳನ್ನ ಈ ಒಂದು ಚಂದ್ರಗ್ರಹಣ ಕೊಡುತ್ತೆ, ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನೀವು ಕೂಡ ಶಿವನ ಒಂದು ಭಕ್ತರಾಗಿದ್ದರೆ, ಹಾಗೆ ಶಿವನ ಕೃಪೆಗೆ ನೀವು ಪಾತ್ರರಾಗಬೇಕು ಅಂತ ಇದ್ದರೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ಮರಿಬೇಡಿ. ಇದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಈ ಒಂದು ಗ್ರಹಣದಿಂದ ಬರುವಂಥ ಕೆಲವೊಂದು ರಾಶಿಗಳಿಗೆ ಕೆಟ್ಟ ಪ್ರಭಾವ ಇದೆ ಅಂದರೂ ಕೂಡ ನಿಮಗೆ ಆದಷ್ಟು ಅದರ ಒಂದು ಪ್ರಭಾವ ನಿಮಗೆ ಕಮ್ಮಿ ಆಗಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋಣ ನೀವು ಮರಿಬೇಡಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇದರಲ್ಲಿ ಮೊದಲನೇದಾಗಿ ಈ ಒಂದು ಗ್ರಹಣ ನಮ್ಮ ಭಾರತದ ಮೇಲೆ ಪ್ರಭಾವ ಬೀಳುತ್ತೋ ಇಲ್ಲೋ ಅನ್ನೋ ವಿಷಯ ಹೇಳೋದಾದರೆ, ನಮ್ಮ ಒಂದು ಭಾರತದ ಮೇಲೆ ಇದರ ಒಂದು ಪ್ರಭಾವ ಇಲ್ಲ. ಆದರೂ ಕೂಡ ಗ್ರಹಗಳ ಚಲನೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಆಗೋದ್ರಿಂದ ರಾಶಿಗಳಲ್ಲಿ ಅಥವಾ ರಾಶಿಗಳ ಒಂದು ಫಲದಲ್ಲಿ ಕೆಲವೊಂದು ಬದಲಾವಣೆಗಳು ಆಗೇ ಆಗುತ್ತೆ. ಇದನ್ನು ನೀವು ನೆನ್ಪಿಟ್ಕೊಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ಒಂದು ಗ್ರಹಣದ ಒಂದು ಸಮಯ ಏನು ಅಂತ ಹೇಳೋದಾದರೆ, ನಮ್ಮ ಒಂದು ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ 13 ಮಾರ್ಚ್ 13ಕ್ಕೆ ರಾತ್ರಿ 11:57ಕ್ಕೆ ಈ ಒಂದು ಸಮಯದಲ್ಲಿ ಈ ಒಂದು ಗ್ರಹಣ ಶುರುವಾದರೆ ಆಲ್ಮೋಸ್ಟ್ 6 ಗಂಟೆ, ಬೆಳಿಗ್ಗೆ 6 ಗಂಟೆವರೆಗೂ ಇರುತ್ತೆ. ಹಾಗಾಗಿ ಇದು 6 ಗಂಟೆಗಳ ಕಾಲ ಇರುವಂಥ ಒಂದು ದೊಡ್ಡ ಚಂದ್ರಗ್ರಹಣ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ವಿಶೇಷತೆ ಇದೆ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಒಂದು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಆದಷ್ಟು ಆಚೆಗೀಚೆ ಎಲ್ಲ ಹೋಗಬೇಡಿ. ಇನ್ಫ್ಯಾಕ್ಟ್ ರಾತ್ರಿ ಆಗಿರುತ್ತೆ, ಯಾರೂ ಆಚೆ ಹೋಗಲ್ಲ ಅಷ್ಟಾಗಿ. ಬಟ್ ಆದರೂ ಕೂಡ ಏನಾದರೂ ಒಂದು ಪರಿಸ್ಥಿತಿ ಬಂದರೂ ಕೂಡ ಈ ಒಂದು ಸಮಯದಲ್ಲಿ ನೀವು ಆಚೆ ಹೋಗ್ಕೋಬೇಡಿ. ಪ್ರಭಾವ ಇಲ್ಲ ಅಂದರೂ ಅಷ್ಟೇ ಗರ್ಭಿಣಿ ಹೆಂಗಸರಿಗೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ಗಳು ಆಗುತ್ತೆ. ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು, ಈ ಒಂದು ಕಾರಣದಿಂದಾಗಿ ಗರ್ಭಿಣಿ ಹೆಂಗಸರು ಆಚೆ ಹೋಗಲೇಬೇಡಿ. ಇನ್ನು ಯಾರು ಕೂಡ ಆಹಾರ ಸೇವನೆಯನ್ನು ಕೂಡ ಈ ಒಂದು ಸಮಯದಲ್ಲಿ ಮಾಡಬಾರ್ದು. ಆದಷ್ಟು ನಿದ್ದೆ ಎಲ್ಲ ತುಂಬ ಜನ ಮಲ್ಕೊಂಬಿಟ್ಟಿರ್ತಾರೆ, ಆದರೂ ಕೂಡ ಆಹಾರ ಸೇವನೆಯನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಸಮಯದಲ್ಲಿ ಇದು ತುಂಬ ಕೆಟ್ಟದು ಅಂತ ಹೇಳಲಾಗುತ್ತೆ. ಆದಷ್ಟು ನಿಮ್ಮ ಒಂದು ಅಡುಗೆ ಮನೆಯಲ್ಲಿ ಇರುವಂತಹ ಎಲ್ಲ ಪಾತ್ರೆಗಳಲ್ಲೂ ಕೂಡ ತುಳಸಿ ಎಲೆಗಳನ್ನು ಹಾಕಿ ಇಟ್ಬಿಡಿ. ರಾತ್ರಿಯೇ ಮಲ್ಗೋಕ್ಕಿಂತ ಮುಂಚೆನೇ ಇಟ್ಬಿಡಿ. ನೀವು ಆದಷ್ಟು 11 ಗಂಟೆ ಒಳಗಡೆ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಿಬಿಡಿ. ತುಂಬ ಜನ ಮಲ್ಕೊಂಬೇಡಿ ಅಂತ ಕೂಡ ಹೇಳ್ತಿದ್ದಾರೆ ವೀಡಿಯೋಸಲ್ಲಿ. ಮಲ್ಕೊಂಡೇ ಯಾರೂ ಇರೋಕ್ಕಾಗಲ್ಲ, ರಾತ್ರಿ ಎಲ್ಲ
ಇರೋಕ್ಕಾಗಲ್ಲ. ಹಾಗಾಗಿ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಮಲ್ಕೊಂಡ್ರೂ ಕೂಡ ಈ ರೀತಿ ಎಲ್ಲ ಪಾತ್ರೆಗಳಿಗೂ ಕೂಡ ಅಂದರೆ ಈ ಒಂದು ತುಳಸಿ ಎಲೆಗಳನ್ನ ಹಾಕಿ ಇಟ್ಬಿಡಿ. ಬೆಳಗ್ಗೆ ಆದಾಗ ಅದನ್ನು ತೆಗೆದ್ಬಿಟ್ಟು ನೀವು ಯಾವ ರೀತಿ ಗ್ರಹಣ ಇದ್ದಾಗ ಯಾವ ರೀತಿ ಸಂಪ್ರದಾಯನ ಆಚರಿಸ್ತಿರೋ ಆ ಥರ ನೀವು ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಇದಲ್ಲದೆ ವಿಶೇಷವಾಗಿ ಇನ್ನೂ 6 ರಾಶಿಗಳಿಗೆ ಈ ಒಂದು ಗ್ರಹಣ ಮುಗಿದ ನಂತರ ಸಾಕಷ್ಟು ಒಳ್ಳೆಯ ಒಂದು ಪ್ರಭಾವಗಳು ನೀವು ನೋಡ್ಬೋದು ನಿಮ್ಮ ಜೀವನದಲ್ಲಿ. ಇದರಲ್ಲಿ ಅದೃಷ್ಟ ಪಡ್ತಿರುವಂತಹ ಮೊದಲನೇ ರಾಶಿ ಅಂದರೆ ಅದು ಮೇಷರಾಶಿ ಅಂತ ಹೇಳ್ಬೋದು. ಮೇಷರಾಶಿಯವರಿಗೆ ವಿಶೇಷವಾಗಿ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ಆಪರ್ಚುನಿಟೀಸ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಅವಕಾಶಗಳು ಈ ಒಂದು ಸಮಯದಲ್ಲಿ ಬರುತ್ತೆ. ಚಿಕ್ಕ ಪುಟ್ಟ ಅವಕಾಶಗಳು, ಚಿಕ್ಕ ಪುಟ್ಟ ಏನಾದರೂ ಒಂದು ದೇವರು ನಿಮಗೆ ದಾರಿ ತೋರಿಸೋದು, ಇಂತಹ ಸಾಕಷ್ಟು ಘಟನೆಗಳು ನಿಮ್ಮ ಕಣ್ಣೆದುರುಗಡೆ ನಡೆಯುತ್ತೆ. ಬಟ್ ಏನಾಗುತ್ತೆ ಅಂದರೆ ನೀವು ಅದನ್ನು ಇಗ್ನೋರ್ ಮಾಡ್ತೀರಾ. ನಿಮಗೆ ಗೊತ್ತಾಗೋದಿಲ್ಲ ಏನೋ ಒಂದು ಅವಕಾಶ ಇದು ಅಂತ ನೀವು ಅಂದ್ಕೊಳ್ಳೋದೇ ಇಲ್ಲ. ಈ ಒಂದು ಕಾರಣದಿಂದಾಗಿ ಆದಷ್ಟು ಎಲ್ಲ ಪರ್ಸ್ಪೆಕ್ಟಿವಿಂದ ಏನೇ ಬಂದರೂ ಕೂಡ ಅದನ್ನು ನೀವು ಅವಕಾಶ ಅಂತ ನೋಡಬೇಕಾಗತ್ತೆ ನಿಮ್ಮ ಒಂದು ದೃಷ್ಟಿಯಲ್ಲಿ. ಆಗ ನೀವು ಆ ಒಂದು ಅವಕಾಶವನ್ನು ನೀವು ಬಳಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೀವು ಹಣವನ್ನು ಗಳಿಸ್ತೀರ, ಹಾಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಪೊಸಿಷನ್ಗೆ ಕೂಡ ಹೋಗ್ತೀರಾ ಅಂತ ಹೇಳ್ಬೋದು. ಈ ಒಂದು ಅದೃಷ್ಟ ನಿಮಗೆ ಈ ಒಂದು ಗ್ರಹಣ ಮುಗಿದ ನಂತರ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಎರಡನೇ ಒಂದು ರಾಶಿ ಅದೃಷ್ಟ ಪಡ್ತಿರುವಂತಹ ಎರಡನೇ ರಾಶಿ ಅಂದರೆ ಅದು ವೃಷಭ ರಾಶಿ ಅಂತ ಹೇಳ್ಬೋದು. ವೃಷಭ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಈ ಒಂದು ಸಮಯ ಸ್ವಲ್ಪ ಪ್ರಾಬ್ಲಮ್ಗಳು ಇತ್ತು ಇಲ್ಲಿವರೆಗೂ. ಅದು ಆರ್ಥಿಕ ಪರಿಸ್ಥಿತಿ ಒಂದು ವಿಚಾರದಲ್ಲಾದರೂ ಆಗಿರಲಿ ಅಥವಾ ಅದೃಷ್ಟದ ವಿಚಾರದಲ್ಲಾದರೂ ಆಗಿರಲಿ, ನಿಮಗೆ ಲಕ್ ಅನ್ನೋದು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾಯಿತ್ತು. ಏನೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ತಿರ್ತೀರ, ಏನೋ ಒಂದು ಆಗಬೇಕು ಅಂತಿರುತ್ತೆ, ಏನೋ ಒಂದು ಕೆಲಸ ಆಗಬೇಕು ಅಂತಿರುತ್ತೆ, ಅದು ನಿಮ್ಗೆ ಆಗ್ತಿರೋದಿಲ್ಲ. ಏನಾದರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಬರೋದು, ಇಂತಹ ಸಾಕಷ್ಟು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಇತ್ತು. ಆದರೆ ಈ ಒಂದು ಗ್ರಹಣದ ನಂತರ ನಿಮಗೆ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಯಾವೆಲ್ಲ ಜಾಗಕ್ಕೆ ಏನೋ ಒಂದು ಕೆಲಸ ತೊಗೊಬೇಕು ಅಂದರೆ ನಿಮಗೆ ಅದೃಷ್ಟ ಕೂಡ ಬೇಕಾಗತ್ತೆ. ಬರೀ ನೀವು ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರೂ ಕೂಡ, ಎಷ್ಟೇ ಒಂದು ಎಲ್ಲ ಪ್ರಿಪ್ರೇಷನ್ ಆಗಿದ್ರೂ ಕೂಡ ಕೆಲವೊಂದು ಲಕ್ ಅನ್ನೋದು ಕೂಡ ಬೇಕಾಗತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಈ ಒಂದು ಗ್ರಹಣ ಮುಗಿದ ನಂತರ ನಿಮಗೆ ಈ ಒಂದು ಅದೃಷ್ಟ ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇದು ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಅವಕಾಶಗಳಾಗಲಿ ಅಥವಾ ಸಾಕಷ್ಟು ಒಳ್ಳೆಯ ಒಂದು ಏನಂತಾರೆ ಹೊಸ ಒಂದು ದಾರಿಗಳನ್ನ ಕೂಡ ಓಪನ್ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಇದು ವೃಷಭ ರಾಶಿಯವ್ರಿಗಾಯಿತು. ಇನ್ನು ಮೂರನೇ ಅದೃಷ್ಟ ರಾಶಿ ಅಂದರೆ ಅದು ಸಿಂಹ ರಾಶಿ ಅಂತ ಹೇಳ್ಬೋದು. ಸಿಂಹ ರಾಶಿಯವ್ರಿಗೆ ವಿಶೇಷವಾಗಿ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಉನ್ನತಿ ಅನ್ನೋದು ಸಿಗುತ್ತೆ. ನಿಮಗೆ ಪ್ರಮೋಷನ್ಗಳು, ಚಿಕ್ಕ ಪುಟ್ಟ ಪ್ರಮೋಷನ್ಗಳೇನಾದರೂ ಸಿಗುತ್ತೆ, ಅಥವಾ ನಿಮ್ಮ ಒಂದು ಸ್ಯಾಲ್ರಿಯಲ್ಲಿ ಸ್ವಲ್ಪ ಹೈಕ್ ಸಿಗೋದಾಗಲಿ, ಇಂತಹ ಸಾಕಷ್ಟು ಘಟನೆಗಳು ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ನಡೆಯುತ್ತೆ. ಇದ್ರ ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಇರೋರಿಗೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ವೃದ್ಧಿ ಅನ್ನೋದು ಹೋಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನೀವು ಇಲ್ಲಿವರೆಗೂ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಅನುಭವಿಸಿರ್ತೀರ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ವ್ಯವಹಾರ ಅನ್ನೋದು ಡೌನ್ ಇದೆ, ವ್ಯಾಪಾರ ಅನ್ನೋದು ಡೌನ್ ಇದೆ ಅಂತ ಅಂದ್ಕೊಳ್ತಿರ್ತೀರ. ಈ ಒಂದು ಗ್ರಹಣ ಮುಗಿದ ನಂತರ ನಿಮಗೆ ಸ್ವಲ್ಪ ವ್ಯಾಪಾರ ಅನ್ನೋದು ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಅದನ್ನು ನೀವು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಹೊಸ ಎಕ್ಸ್ಪೆರಿಮೆಂಟ್ಸು, ಚಿಕ್ಕ ಪುಟ್ಟ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ಕೊಂಡು ಹೋಗಿ ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಸಾಕಷ್ಟು ಒಂದು ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಹೇಳ್ಬೋದು. ಇನ್ನು ಅದೃಷ್ಟ ಪಡಿತಿರುವಂತಹ ಮುಂದಿನ ಅದೃಷ್ಟ ರಾಶಿ ಅಂದರೆ ಅದು ತುಲಾ ರಾಶಿ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಇವ್ರಿಗೆ ಏನಪ್ಪ ಅಂದರೆ ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಮಾಡ್ತಾರೆ. ಅಂದರೆ ವಿಶೇಷವಾಗಿ ಇವರು ಯಾವುದಾದ್ರೂ ಒಂದು ಯಾರೂ ಮಾಡೋಕ್ಕಾಗದಿರೋಂಥ ಒಂದು ಕೆಲಸವನ್ನು ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಅವರ ಫೀಲ್ಡಲ್ಲಾಗಿರ್ಬೋದು, ಅಥವಾ ಅವರ ಒಂದು ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ಅವರ ಒಂದು ಸ್ಟೂಡೆಂಟ್ ಆಗಿದ್ದರೆ ಅವರ ಒಂದು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಾಗಿರ್ಬೋದು, ಏನೋ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಆವಿಷ್ಕಾರಗಳನ್ನ ಮಾಡೋದಾಗಲಿ ಅಥವಾ ಏನಾದರೂ ಒಂದು ಕಂಡುಹಿಡಿಯೋದಾಗಲಿ, ಚಿಕ್ಕ ಪುಟ್ಟದಾಗಿ, ತುಂಬ ದೊಡ್ಡದಾಗಿ ಅಂತ ಹೇಳ್ತಿಲ್ಲ, ಚಿಕ್ಕ ಪುಟ್ಟದಾಗಿ ಏನೋ ಒಂದು ಒಳ್ಳೆಯ ವಿಚಾರಗಳನ್ನ ಇವರು ಕಂಡುಹಿಡಿಯುವಂಥದ್ದಾಗಲಿ ಅಥವಾ ಆವಿಷ್ಕಾರಗಳನ್ನ ಮಾಡೋದಾಗಲಿ ಇಂಥದ್ದನ್ನ ಇವರು ಮಾಡ್ತಾರೆ. ಹಾಗೆ ಇದರಿಂದ ಇವ್ರಿಗೆ ಸಾಕಷ್ಟು ಒಳ್ಳೆಯದು ಕೂಡ ಆಗುತ್ತೆ. ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ ಇದು ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು. ನೀವೇನಾದರೂ ಒಂದು ಎಕ್ಸಾಮ್ಸ್ಗಳು ಬರೀತಿದ್ದೀರಾ ಅಥವಾ ಸರ್ಟಿಫಿಕೇಷನ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೂ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಹಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲೂ ಅಷ್ಟೇ ನಿಮಗೆ ಚಿಕ್ಕ ಪುಟ್ಟ ವೃದ್ಧಿಗಳಾಗುತ್ತೆ. ಅನಗತ್ಯ ಖರ್ಚುಗಳು ನಿಮಗೇನು ಇಲ್ಲಿವರೆಗೂ ನಡ್ಕೊಂಬರ್ತಾಯಿತ್ತು ಅವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಖರ್ಚಿನ ಒಂದು ನಿಯಂತ್ರಣ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದು ಸಾಕಷ್ಟು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಈ ಒಂದು ರಾಶಿ. ಇನ್ನು ಅದೃಷ್ಟ ಪಡ್ತಿರುವಂತಹ ಮುಂದಿನ ಅದೃಷ್ಟ ರಾಶಿ ಅಂದರೆ ಅದು ಧನುರಾಶಿ ಅಂತ ಹೇಳ್ಬೋದು.
ನಿಮಗೂ ಕೂಡ ಅಷ್ಟೇ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಉನ್ನತವಾದಂಥ ಒಂದು ಬದಲಾವಣೆಗಳು ಆಗುತ್ತೆ. ವಿಶೇಷವಾಗಿ ಹಣವನ್ನು ಸಂಪಾದಿಸುವಂಥ ಅನೇಕ ಅವಕಾಶಗಳು ನಿಮಗೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಅನಿರೀಕ್ಷಿತವಾಗಿ ಯಾವುದಾದ್ರು ಒಂದು ಒಳ್ಳೆಯ ಸುದ್ದಿ ಬರೋದು ನಿಮ್ಮ ಜೀವನದಲ್ಲಿ, ಅಥವಾ ಏನೋ ಒಂದು ಒಳ್ಳೆಯದಾಗೋದು ಅನಿರೀಕ್ಷಿತವಾಗಿ ನೀವು ಅಂದ್ಕೊಂಡಿರೋದಿಲ್ಲ. ಈ ಒಂದು ವಿಷಯದಲ್ಲಿ ನಂಗೆ ಒಳ್ಳೆಯದಾಗುತ್ತೆ, ಅಥವಾ ಈ ಒಂದು ವಿಷಯದಲ್ಲಿ ನನಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ಅಂದ್ಕೊಂಡೇ ಇರೋದಿಲ್ಲ. ಅಂಥ ಒಂದು ವಿಷಯದಲ್ಲಿ ಅಥವಾ ಅಂಥ ಒಂದು ವಿಚಾರದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಅನ್ನೋದು ನಿಮಗೆ ಸಿಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇದೆ. ಇದು ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ಅದೃಷ್ಟ ಪಡ್ತಿರುವಂತಹ ರಾಶಿ ಅಂದರೆ ಅದು ಕುಂಭರಾಶಿ ಅಂತ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಈ ಒಂದು ಗ್ರಹಣ ಮುಗಿದ ನಂತರ ನಿಮಗೆ ನೀವು ಮಾಡುವಂಥ ಕೆಲವೊಂದು ಒಪ್ಪಂದಗಳು ಅಥವಾ ಅಗ್ರಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಯಾವುದೋ ಒಂದು ವಿಚಾರದಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತೀರಾ, ಅದರಿಂದ ನಿಮಗೆ ಸಾಕಷ್ಟು ಒಂದು ಲಾಭಗಳು ಸಿಗುತ್ತೆ. ಏನೋ ಒಂದು ಇನ್ಶೂರೆನ್ಸ್ ಆಗಲಿ ಅಥವಾ ಏನೋ ಒಂದು ಅಗ್ರಿಮೆಂಟ್ಗಳನ್ನ ಮಾಡ್ಕೊಳ್ತೀರಾ, ಅದು ನಿಮ್ಮ ಕಾರ್ಯಕ್ಷೇತ್ರದಲ್ಲಾದರೂ ಆಗಿರಲಿ ಅಥವಾ ನಿಮ್ಮ ಒಂದು ಜೀವನದಲ್ಲಾದರೂ ಯಾವುದಾದ್ರೂ ವಿಚಾರದಲ್ಲಾದರೂ ಆಗಿರಲಿ, ಆ ಒಂದು ಸಣ್ಣ ಪುಟ್ಟ ಅಗ್ರಿಮೆಂಟು ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ. ಅದು ಆರ್ಥಿಕವಾಗಿ ನಿಮಗೆ ಲಾಭವನ್ನು ತಂದುಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ನಿಮ್ಮಿಂದ ಖುಷಿಯಾಗಿರುವಂಥ ಒಂದು ವ್ಯಕ್ತಿಗಳು ತುಂಬ ಜಾಸ್ತಿ ಇರ್ತಾರೆ ಅಂತ ಹೇಳ್ಬೋದು. ಅಂದರೆ ನೀವು ಖುಷಿಯಾಗಿರೋದನ್ನ ನೋಡಿ ಇನ್ನೊಬ್ಬರು ಖುಷಿ ಪಡುವಂಥ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಈ ಒಂದು ಸಮಯದಲ್ಲಿ ಅಂತ ಹೇಳ್ಬೋದು. ಇದರ ಜೊತೆಗೆ ವಿಶೇಷವಾಗಿ ನಿಮಗೆ ಅನಿರೀಕ್ಷಿತ ಧನಲಾಭದ ಒಂದು ಯೋಗ ಕೂಡ ನಿಮಗೆ ಈ ಒಂದು ಸಮಯದಲ್ಲಿ ಇದೆ ಅಂತ ಹೇಳ್ಬೋದು. ಅಂದರೆ ಅಚಾನಕ್ಕಾಗಿ ನಿಮಗೆ ಯಾವುದಾದ್ರು ಒಂದು ಧನಲಾಭದ ಒಂದು ಯೋಗ ಬರೋದು, ಅಥವಾ ಯಾವುದಾದ್ರು ಒಂದು ಕ್ಷೇತ್ರದಿಂದ ಅಥವಾ ಯಾವುದಾದ್ರು ಒಂದು ವಿಚಾರಗಳಿಂದ ನಿಮಗೆ ಹಣ ಬಂದು ನಿಮಗೆ ಸೇರೋದು. ಅಂದರೆ ಯಾರೋ ಯಾವಾಗಲೂ ಕೊಟ್ಟಿರ್ತೀರ ನೀವು ಸಾಲನ, ಅವ್ರು ಸಡನ್ನಾಗಿ ಬಂದು ವಾಪಸ್ ಕೊಡೋದು, ಇಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಒಂದು ಗ್ರಹಣ ಮುಗಿದ ನಂತರ ನಡೆಯುತ್ತೆ ಅಂತ ಹೇಳ್ಬೋದು. ಇದು ಕೂಡ ಸಾಕಷ್ಟು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನೂ ಸಾಕಷ್ಟು ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ತಿಳಿಸಿದ್ದೀನಿ. ಇನ್ನು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಮುಂಚೆನೇ ಹೇಳಿದಾಗೆ ಓಂ ನಮಃ ಶಿವಾಯ ಅಥವಾ ಯಾವುದಾದ್ರು ಒಂದು ಶಿವನ ಒಂದು ಮಂತ್ರವನ್ನು ನೀವು ಮಿಸ್ ಮಾಡ್ಕೊಳ್ದೇನೆ ಕಮೆಂಟ್ ಮಾಡೋದನ್ನ ನಮಗೆ ಮರಿಬೇಡಿ. ಧನ್ಯವಾದಗಳು.